ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದಾದ್ಮೇಲೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಮತ್ತು ಲೈಕ್ಸು ಬರುತ್ತೆ ಅಂತ. ಅದ್ರ ಜೊತೆಗೆ ತುಂಬ ವೋಟಿಂಗ್ ಇರ್ತಕ್ಕಂಥ ರಕ್ಷಿತಾ ಇಲ್ಲ ಈ ವಾರ ವೋಟಿಂಗಲ್ಲಿ. ರಕ್ಷಿತಾ ಫ್ಯಾನ್ಸು ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ. ಅದನ್ನು ಕೂಡ ಕಾಮೆಂಟ್ ಮಾಡಿ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ. ಗುರು, ಈ ವಾರ ಮಾತ್ರ ನಿಜವಾಗ್ಲೂ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಪಕ್ಕಾ ಗುರು. ಶಾಕಿಂಗ್ ಇರುತ್ತೆ ಈ ವಾರ ಮಾತ್ರ. ವೋಟಿಂಗು ಅದೇ ಥರ ಇದೆ. ಬಟ್ಟು ಈ ವಾರ ತುಂಬ ಸೇಫಾಗಿ ಆಟ ಆಡ್ತಾ ಇರೋರು ಯಾರೂ ನಾಮಿನೇಟ್ ಆಗಿಲ್ಲ. ಎಲ್ಲ ಒಂದು ಸ್ವಲ್ಪ ಹೇಳ್ಬೇಕಂತಂದ್ರೆ ಸ್ವಲ್ಪ ಸ್ಕ್ರೀನ್ ಪ್ಲೇಸ್ ತಗೊಂಡು ಸಖತ್ತಾಗಿ ಆಟ ಆಡ್ತಾ ಇರೋರು ಮಾತ್ರ ನಾಮಿನೇಟ್ ಆಗಿದ್ದಾರೆ. 7 ಜನ ನಾಮಿನೇಟ್ ಆಗಿದ್ದಾರೆ. ಆ 7 ಜನ ಯಾರು ಅಂತಂದ್ರೆ ಮಾಳು, ಕಾವ್ಯ, ರಘು ಮತ್ತೆ ಗಿಲ್ಲಿ, ಅಶ್ವಿನಿ, ಧ್ರುವಂತು, ಜಾನು. ಈ 7 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಈ ವೋಟಿಂಗ್ ಅಂತ ಬಂದಾಗ ತುಂಬಾ ಟೂ ಕ್ಲೋಸ್ ಇದೆ ಗುರು, ಟೂ ಕ್ಲೋಸ್ ಇದೆ. ಬಾಟಮ್ ಅಲ್ಲಿರೋರು ಮೇಲೇನೂ ಹೋಗೋ ಅವಕಾಶ ಇದೆ, ಮೇಲೆ ಇರೋರು ಬಾಟಮ್ ಬರೋ ಅವಕಾಶನೂ ಇದೆ. ಪರ್ಸೆಂಟೇಜ್ ಅನ್ನ ತುಂಬಾ ಹತ್ರ ಇದೆ, ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ, ತುಂಬಾ ಹತ್ರ ಇದೆ. ಬಾಟಮ್ ಅಂತ ಬಂದಾಗ ಬಾಟಮ್ ಅಲ್ಲಿ ಜಾನ್ವಿ ಇದ್ದಾರೆ ಗುರು. 7% ವೋಟಿಂಗ್ ಅನ್ನೋದು ಜಾನ್ವಿಗೆ ಬೀಳ್ತಾ ಇದೆ. 7% ಅಂತಂದ್ರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಇನ್ ಸ್ವಲ್ಪ ಪುಷ್ ಮಾಡ್ಕೊಂಡ್ರೆ ಮೇಲೆ ಹೋಗ್ಬಿಡ್ತಾರೆ ಜಾನ್ವಿ. ಯಾಕೆ ಅಂತಂದ್ರೆ ಅವ್ರ ಮೇಲೇನೆ ಇದ್ದಾರೆ ಧ್ರುವಂತಣ್ಣಗೆ 8% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಜಾನ್ವಿಗೂ ಮತ್ತೆ ಧ್ರುವಂತಗೂ 1% ಡಿಫ್ರೆನ್ಸ್ ಇರೋದು. ಜಾನ್ವಿ ಮೇಲೆ ಬಂದಾಗ ಅಶ್ವಿನಿ ಮೇಡಮ್ ಇದ್ದಾರೆ. ನಿಜ ಗುರು, ಅಶ್ವಿನಿ ಮೇಡಮ್ಗೆ 10% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೋಡಿ, ಧ್ರುವಂತಗೂ ಅಶ್ವಿನಿ ಮೇಡಮ್ಗೂ 2% ಇದೆ. ಜಾನ್ವಿಗೂ ಅಶ್ವಿನಿ ಮೇಡಮ್ಗೂ 3% ಡಿಫ್ರೆನ್ಸ್ ಇದೆ. ಯಾರು ಬೇಕಾದ್ರೂ ಹೋಗ್ಬೋದು ಗುರು, ಎಲ್ಲ ಟೂ ಕ್ಲೋಸ್ ಆಗಿದೆ. ಅಶ್ವಿನಿ ಮೇಡಮ್ ಮೇಲೆ ಇಬ್ಬರು ಇದ್ದಾರೆ, ಟೈ ಆಗಿದ್ದಾರೆ. ಕಾವ್ಯ ಮತ್ತೆ ಮಾಳು ಇಬ್ಬರಿಗೂ ಕೂಡ 13% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇಷ್ಟು ಜನ ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬೋದು. ಸೇಫ್ ಯಾರು ಅಂತಂದ್ರೆ ಬರೀ ಇಬ್ಬರು ಕಂಟೆಸ್ಟೆಂಟ್ಸ್ ಮಾತ್ರ ಸೇಫ್ ಅಂತ ಹೇಳ್ಬೋದು ಈ ವಾರ. ಅದರಲ್ಲೂ ಟಾಪ್ ವೋಟಿಂಗ್ ಅಂತ ಬಂದಾಗ ಗಿಲ್ಲಿಗೆ ಬೀಳ್ತಾ ಇದೆ. ಗಿಲ್ಲಿಗೆ 33% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು ಗಿಲ್ಲಿಗೆ. ಗಿಲ್ಲಿ ಹತ್ತತ್ರ ಕೂಡ ಯಾರೂ ಇಲ್ಲ. ಸೆಕೆಂಡ್ ಪ್ಲೇಸಲ್ಲಿ ಬಂದಾಗ ರಘುವಣ್ಣ ಇದ್ದಾರೆ, 16% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ರಘುವಣ್ಣ ಕೂಡ ತುಂಬ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ರಘುವಣ್ಣ, ಗಿಲ್ಲಿ, ಇನ್ನು ಸ್ವಲ್ಪ ಕಾವ್ಯ ಸೇಫ್ ಅಂತ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಸಾಲಾಗಿ ಡೇಂಜರ್ ಝೋನಲ್ಲಿದ್ದಾರೆ. ವೈಲ್ಡ್ ಕಾರ್ಡ್ಸ್ ಬೇರೆ ಬರ್ತಾ ಇದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಆಮೇಲೆ ಇದು ಅನ್ಫೇರ್ ಎಲಿಮಿನೇಷನ್ ಅಂತ ಅಂದ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಗುರು. ವೋಟಿಂಗ್ ಅನ್ನೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.